Green Awakening, mobilizing public participation for behavioral changes in pollution control and waste management in India. ಈ ಒಂದು ಹೆಸರಿನ ಅಡಿಯಲ್ಲಿ ಇವತ್ತು ಈ ಬಹಳ ಮುಖ್ಯವಾದಂಥ ವಿಷಯದ ಬಗ್ಗೆ ಪುಸ್ತಕವನ್ನು ಬರೆದಿರ್ತಕ್ಕಂಥ ಪರಿಸರ ತಜ್ಞ ಡಾಕ್ಟರ್ ಡಿ ಪರಮೇಶ್ ನಾಯಕ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಪುಸ್ತಕ ಕುರಿತು ಈಗಾಗಲೇ ವಿಷಯದ ಬಗ್ಗೆ ಮಾತಾಡಿರ್ತಕ್ಕಂಥ ಪ್ರೊಫೆಸರ್ MS ರೆಡ್ಡಿ ಅವರೇ ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಗೋವಿಂದ ಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಮತ್ತೊಬ್ಬರು ಸನ್ಮಾನ್ಯ ಮಲ್ಲಪ್ಪ ಅಂಗಡಿಯವರೇ ಹಾಗೂ ನಮ್ಮ ಹಿರಿಯ ಪತ್ರಕರ್ತರು ಶ್ರೀ ಧರಣೇಶ್ ಬುಕಂಕೆರೆ ಅವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಈ ಒಂದು ವಿಷಯದ ಬಗ್ಗೆ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಎಲ್ಲ ಸಹೋದರ ಸಹೋದರಿ, ಇವತ್ತು ನಮ್ಮ ಪರಮೇಶ್ ನಾಯಕ್ ಅವರು ಈ ಪುಸ್ತಕವನ್ನು ಬರೆದು ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸ್ತಕ್ಕಂಥದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ಹೇಗೆ ಪರಿಸರದ ಬಗ್ಗೆ, ಮಾಲಿನ್ಯದ ಬಗ್ಗೆ ಮತ್ತು ನಾವು ಇವತ್ತು ನಮ್ಮ ನಡವಳಿಕೆ, ನಮ್ಮ ನಡೆ, ನಮ್ಮ ಸ್ವಭಾವ ಇವೆಲ್ಲ ಇದರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ವಿಷಯದ ಬಗ್ಗೆ ಗಮನ ಸೆಳೆದು ಬರೆದಿದ್ದಾರೆ. ಅದರಿಂದ ಇದು ಅತ್ಯಂತ ಒಂದು ಮುಖ್ಯವಾದಂತಹ ಸಬ್ಜೆಕ್ಟ್. ಯಾಕೆಂದ್ರೆ ಈಗಾಗಲೇ ನಮ್ಮ ರೆಡ್ಡಿಯವರು ಹೇಳಿದ ಹಾಗೆ ಆಧುನಿಕ ಜಗತ್ತು ಇದು ಬಹಳ ವೇಗವಾಗಿ ಬೆಳೀತಾ ಇದೆ ಮತ್ತು ಹೊಸ ಹೊಸ ಆವಿಷ್ಕಾರಗಳು ನಾವು ನೋಡ್ತಾ ಇರ್ತೀವಿ. ಎಷ್ಟು ನಮ್ಮ ಸಮಾಜ ಮತ್ತು ನಮ್ಮ ಜನ ನಾವು ಈ ಪ್ರಗತಿಯನ್ನ, ಅಭಿವೃದ್ಧಿಯನ್ನು ಕಾಣ್ತಾ ಇದೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಪರಿಸರದ ಮೇಲೆ ಅದು ದುಷ್ಪರಿಣಾಮ ಬೀರ್ತಕ್ಕಂಥದ್ದು ಆಗ್ತದೆ. ವೈಜ್ಞಾನಿಕವಾಗಿ ಮತ್ತು ಮನುಷ್ಯನ ಒಂದು ಬೇಡಿಕೆಗೋಸ್ಕರ ಮತ್ತು ಅವಶ್ಯಕತೆಗಳಿಗೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಪರಿಸರವನ್ನ ನಿಯಂತ್ರಣ ಮಾಡೋದಕ್ಕೆ ಮನುಷ್ಯ ಹೊರಟಿರ್ತಕ್ಕಂಥದ್ದು. ಅಂದ್ರೆ ಮತ್ತು ತನ್ನ ಒಂದು ಉಪಯೋಗಕ್ಕೋಸ್ಕರ ನೈಸರ್ಗಿಕ ಒಂದು ಸಂಪತ್ತನ್ನ ತನ್ನ ಒಂದು ಬೆಳವಣಿಗೆ ಮತ್ತು ಒಂದು ವೈಜ್ಞಾನಿಕ ಬೆಳವಣಿಗೆಗೆ ಅದು ಆ ಒಂದು ನೈಸರ್ಗಿಕ ಸಂಪತ್ತು ಮೇಲೆ ಅನೇಕ ರೀತಿಯಾಗಿ ದಾಳಿ ನಡೆದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದು ನಾವ್ಯಾರು ಕೂಡ ನಿಲ್ಲಿಸ್ತೀವಿ ಅಥವಾ ನಿಲ್ಲಿಸಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಒಂದ್ ಕಡೆ ಬೆಳೀತಾ ಇದೆ. ನಮ್ಮ ಬದುಕಿಗೆ ನಮ್ಗೆ ಬೇಕಾಗಿರುವಂತ ವಸ್ತುಗಳು ಅದೆಲ್ಲವನ್ನು ಎಲ್ಲಿಂದ ಬರ್ತದೆ? ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೂ ಕೂಡ ಪರಿಸರ ನಾಶ ಮಾಡಿದ್ರೆ ಒಂದು ರಸ್ತೆ ನಿರ್ಮಾಣ ಆಗಬೇಕು. ಜಲ್ಲಿ ಕಲ್ಲು ಬೇಕು, ಮರಳು ಬೇಕು, ಸಿಮೆಂಟ್ ಬೇಕು, ಇದೆಲ್ಲ ಎಲ್ಲಿಂದ ಬರ್ತದೆ? ಎಲ್ಲ ಬರಬೇಕಾದ್ರೆ ಅದು ನಮ್ಮ ನೈಸರ್ಗಿಕ ಸಂಪತ್ತು, ನ್ಯಾಚುರಲ್ ರಿಸೋರ್ಸಸ್, ಅದರಿಂದಲೇ ಬರಬೇಕು. ಸೊ ನ್ಯಾಚುರಲಿ ಎಲ್ಲ ಕಡೆ ಅದರ ಒಂದು ನಮ್ಮ ಒಂದು ಸ್ವಾರ್ಥಕ್ಕೆ ಉಪಯೋಗ ನಾವು ಮಾಡ್ತಾ ಇದ್ದೀವಿ. ಸ್ವಾರ್ಥ ಅಂತ ಹೇಳಕ್ಕಾಗಲ್ಲ. ಅದು ಒಂದು ರೀತಿ ಮನುಷ್ಯ ಅವನು ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು ಮತ್ತು ಹೊಸ ಹೊಸ ಒಂದು ತಂತ್ರಜ್ಞಾನ ಬೆಳವಣಿಗೆ ಅದು ಅನಿವಾರ್ಯ. ಅದರಿಂದ ಇವತ್ತು ಇದು ಇಡೀ ವಿಶ್ವದಲ್ಲೇ ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ನಾವೇನು ಹವಾಮಾನ ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದರ ದುಷ್ಪರಿಣಾಮ ಏನು ಕ್ಲೈಮೇಟ್ ಏನಂತಕ್ಕೆ ಕ್ಲೈಮೇಟ್ ಚೇಂಜ್ ಇವತ್ತು ಅದಕ್ಕೆ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳು, ದೊಡ್ಡ ದೊಡ್ಡ ಎಲ್ಲರೂ ಕೂಡ ಸೇರಿ ಹೇಗೆ ನಾವು ಒಂದು ಕಾರ್ಬನ್ ನ್ಯೂಟ್ರಲ್ ಸಮಾಜ ನಿರ್ಮಾಣ ಮಾಡಬಹುದು, ಹೇಗೆ ಪರಿಸರ ಮಾಲಿನ್ಯ ಕಮ್ಮಿ ಮಾಡಬಹುದು, ಡೆವಲಪ್ಮೆಂಟ್ ಜೊತೆ ಇದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ. ಅದರಿಂದ ಅಂತಿಮವಾಗಿ ಇದು ಒಂದ್ ಕಡೆ ವಿಜ್ಞಾನ ತಂತ್ರಜ್ಞಾನದ ಬಳಕೆಯಿಂದ ಒಂದ್ ಕಡೆ ನಾವು
ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ. ಅಂದ್ರೆ ಈಗ ಇಂಧನ, ಅದಕ್ಕೆ ಬೇಕಾಗಿರುವಂತದ್ದು ಏನ್ ನಮ್ಗೆ ಈಗ ಪವರ್ ಜನರೇಷನ್ ಇದೆ, ಅದರಿಂದ ಆಗುವಂತ ಮಾಲಿನ್ಯ. ಅದಕ್ಕೆ ಪರ್ಯಾಯ ಏನಂತ ಹೊಸ ತಂತ್ರಜ್ಞಾನ ಮುಖಾಂತರ ಈಗ ಸೋಲಾರ್ ಪವರ್ ಇರ್ಬೋದು, ವಿಂಡ್ ಪವರ್ ಇರ್ಬೋದು, ನ್ಯೂಕ್ಲಿಯರ್ ಪವರ್ ಇರ್ಬೋದು, ಈ ತರದ ಒಂದು ಬೆಳವಣಿಗೆಗಳು. ಇದು ನಮ್ಗೆ ಪವರ್ ಇಂಧನ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ. ಇಂಧನ ಬೇಕೇ ಬೇಕು, ಎನರ್ಜಿ ಬೇಕೇ ಬೇಕು. ಸೊ ಅದರಲ್ಲಿ ನಾವು ಹೇಗೆ ನಾವು ಒಳ್ಳೆಯ ರೀತಿಯಾಗಿ ಅದನ್ನ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಪರಿಸರದ ಮೇಲೆ ಮಿನಿಮಮ್ ಇಂಪ್ಯಾಕ್ಟ್ ಆಗುವಂತ ರೀತಿಯಲ್ಲಿ ಮಾಡಕ್ ಸಾಧ್ಯ ಆಗ್ತದೆ. ಆ ತರದ ಒಂದು ಸೈಂಟಿಫಿಕ್ ನಾಲೆಡ್ಜ್, ಸೈನ್ಸ್ ಮುಖಾಂತರ ಬಗೆಹರಿಸಿಕೊಡುವುದು. ಇನ್ನೊಂದು ಜೊತೆಯಲ್ಲಿ ನಾವು ಕೇವಲ ಯಾರೊಬ್ರು ಮಾಡಬೇಕು, ಗೌರ್ಮೆಂಟ್ಗಳು ಮಾಡಬೇಕು, ಸರ್ಕಾರಗಳು ಮಾಡಬೇಕು, ಯಾವುದೋ ಸಂಸ್ಥೆ ಮಾಡಬೇಕು ಅಂತಲ್ಲ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಾವು ಅದರಲ್ಲಿ ಭಾಗವಹಿಸ್ತೀವಿ. ನಮ್ಮ ಹಂತದಲ್ಲಿ ನಾವು ಅನೇಕ ನಮ್ಮ ನಡವಳಿಕೆ, ನಮ್ಮ ಬಿಹೇವಿಯರ್ ಅಲ್ಲೇ ಸಾಕಷ್ಟು ನಾವು ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ. ನಾವು ಎಷ್ಟು ತ್ಯಾಜ್ಯವನ್ನ ನಾವು ಉತ್ಪತ್ತಿ ಮಾಡ್ತೀವಿ, ಅದನ್ನ ಕಮ್ಮಿ ಮಾಡುವಂತಹ ಪ್ರಯತ್ನ, ಪುನರ್ಬಳಕೆ ಮಾಡುವಂತ ಪ್ರಯತ್ನ, ಅಥವಾ ಅನಾವಶ್ಯಕವಾಗಿ ನೀರಿರ್ಬೋದು ಅಥವಾ ಇಂಧನ ಇರ್ಬೋದು, ಅದನ್ನ ಬಳಕೆ ಮಾಡೋದನ್ನ ನಾವು ಅದರಲ್ಲಿ ನಿಯಂತ್ರಣ ಮಾಡಿದ್ರೆ ಅದರಿಂದ ಕೂಡ ಅನೇಕ ರೀತಿಯಾಗಿ ಸಹಾಯ ಆಗ್ತದೆ. ನಮ್ಗೆ ಗೊತ್ತಾಗೋದಿಲ್ಲ, ನಾವು ತಿಳ್ಕೊಂಡಿರ್ಬೋದು, ನಾವು ಇದರಿಂದ ನಾನು ಒಬ್ಬನೇ ಮಾಡಿದ್ರೆ ಏನಪ್ಪ ಪ್ರಯೋಜನ ಅಂತ. ಆದ್ರೆ ಪ್ರತಿಯೊಬ್ಬರು